ಹಾಯ್ ಆಲ್, ಇದು ಸಂಡೇ ಮಿನಿ ವ್ಲಾಗ್. ನೋಡ್ರಿ, ನನ್ನ ಮಗಳು ಎದ್ದ ತಕ್ಷಣ ಹಲ್ಲು ಬ್ರಷ್ ಮಾಡ್ಕೊಳತ್ತಾಳ. ಹೊಸಾಗ್ಯವಂತ ಅದಕ್ಕೆ ದೋಸೆಗೆ ಹಾಕಿದೆ. ನೋಡ್ರಿ, ಚಟ್ನಿ ಮಾಡೋಣ ಬರ್ರಿ. ಚಟ್ನಿಗೆ ಒಂದಿಷ್ಟು ಕಾಯಿ ಬೀಜ, ಒಂದಿಷ್ಟು ಪುಟಾಣಿ, ಹಸಿಮೆಣಸಿನ, 2 ಮೆಣಸು, 2 ಲವಂಗ, ಜೀರಿಗೆ, ಉಪ್ಪು ಹಾಕೊಂಡು ಬರೀಕ್ ಮಿಕ್ಸ್ ಮಾಡ್ಕೊಂಡ್ರಿ. ನೋಡ್ರಿ, ನಿಮ್ಗೆ ಹೆಂಗೆ ಬೇಕು ಅಳಸ್ಬೇಕಂದ್ರೆ ಅಳಸ, ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡಿಕೊಂಡು ಇವಾಗ ಫೋಣಿ ಹೊಡಿಬೇಕು. ಫೋಣಿ ಹೊಡಿಲಕ್ಕ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದರೊಳಗೆ ಆಯಿಲ್ ಸ್ವಲ್ಪ ಹೀಟಾಗಿದ್ದಾಗ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಚಟಪಟ ಅಂದಾಗ ಚಟ್ನಿ ಹಾಕೊಂಡ್ರೆ ಚಟ್ನಿ ರೆಡಿ ಆಗಿರ್ತೈತೆ. ನೋಡಿರಿ, ಚಟ್ನಿ ರೆಡಿ ಆಯ್ತು. ಇವಾಗ ದೋಸೆ ಹಾಕೊಂಬಂತ ದೋಸೆಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಿಟ್ಟು ನಮಗೆ ಹೆಂಗೆ ಬೇಕು ಹಂಗೆ ಕಲಿಸ್ಕೊಂಡು ಇವಾಗ ಸ್ಮಾಲಾಗಿ ಒಂದು 8 ದೋಸೆ ಹಾಕಿನ್ರಿ. ನನ್ನ ಸಣ್ಣ ಮಗಳಿಗೆ ಬೇಕು ಹಾಕಿ ದೋಸೆಗೆ ಅಂತ. ನೋಡಿರಿ ಹೆಂಗೆ ಉಪ್ಪು ಬಂದಿದ್ದು. ನೋಡಿರಿ, ದೋಸೆ ಹಿಂಗೆ ಹಾಕಿದ್ಮ್ಯಾಗಿದೆ ಈ ಸೈಡ್ ಹಾಕಬೇಕು. ಈ ಸೈಡ್ ಹಾಕಿ ನಾವು ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಯ್ತು. ನನ್ನ ಬೇಬಿಗೆ ಈಗ ಇನ್ನೊಬ್ಬಟ್ಟಿಗೆ ದೊಡ್ಡ ಮಗಳಿಗೆ ನಾನು ದೋಸೆ ಹಾಕಿ ಸ್ವಲ್ಪ ತೆಳು ಬೇಕ್ರಿ ದೊಡ್ಡದು ಹಾಕಿ. ನೋಡಿರಿ, ಈ ಸಲ ಈ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ತೆಗೆದು ಗಂಗಳದಾಗ ಹಾಕೀನಿ. ಚಟ್ನಿ ಒಂದು ಬಟ್ಲಾಗ ಹಾಕ್ಕೊಂಡು ದೋಸೆ ಸರಿ ಹೋಗಿ ನನ್ನ ಮಗಳಿಗೆ ಕೊಡ್ತೀನಂತ ಇವಾಗ ಆಕೆ ತಿಂತಾಳೆ. ನೋಡಿರಿ, ಆಕೆ ನನ್ನ ಕಡೆಯಿಂದ ವೇಟ್ ಮಾಡ್ಕೊತ ಕುಂತಾಳೆ. ಅಲ್ಲಿ ಚಾಪಿ ಹಾಸಿನಿ, ಚಾಪಿ ಬಂದು ಕುಂತಾಳೆ. ನೋಡಿರಿ, ದೋಸೆ ಒಯ್ದು ಕೊಟ್ಟಿನಿ ಹೆಂಗೆ ತಿನ್ನತ್ತಾಳೆ ಅಂದ್ರೆ ನನ್ನ ಮಗಳ ಫೇವ್ರೇಟ್ ದೋಸೆ. ಈ ಕಡೆಕಿನ ತಿಲ್ಲತ್ತಾಳೆ, ಆ ಕಡೆಕಿನ ತಿಲ್ಲತ್ತಾಳೆ. ನೋಡಿರಿ ಹೆಂಗೆ ನೋಡ್ಲತ್ತಾಳೆ ಈಕಿ ಸಣ್ಣಕ್ಕಿ. ಬಾಯ್.